ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನನ್ನ ಮತ್ತೊಂದು ದಿನದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ಇವತ್ತು ಮಗನ ಬರ್ಡೇ ಇತ್ತು, ಹಾಗಾಗಿ ಆವತ್ತಿನ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದೆರಡು ರೆಸಿಪೀಸ್ ಕೂಡ ಟ್ರೈ ಮಾಡಿದ್ದೆ, ಅದನ್ನು ಸಹ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಅಳ್ತಾ ಇದ್ರು, ಯಾಕಂದ್ರೆ ಅವ್ರಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ. ನಾನು ಊರಿಗೆ ಹೋಗ್ಬೇಕಂತ ಹೇಳಿದ್ದೆ, ಹಾಗಾಗಿ ಊರಿಗೆ ಬರಬೇಕಂತ ಅಂದ್ಕೊಂಡು ಅವರು ಸಹ ಅಳ್ತಾ ಇದ್ರು. ಸೊ ಹಾಗಾಗಿ ಅವ್ರಿಗೂ ಸಹ ಸಮಾಧಾನ ಮಾಡಿಬಿಟ್ಟು ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಪನ್ನೀರನ್ನು ಯೂಸ್ ಮಾಡಿಕೊಂಡು ಒಂದು ಪಾಸ್ತಾವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಬೇಬಿ ಕಾರ್ನ್ ಸಹ ಇತ್ತು, ಅದ್ರ ಫ್ರೈ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಇದನ್ನೆಲ್ಲ ಹೊರಗಡೆ ಫ್ರಿಜ್ಜಿಂದ ತೆಗೆದು ಇಟ್ಕೊಂಡಿದ್ದೆ, ಕೋಲ್ಡ್ ಇರುತ್ತಲ್ವ, ಸ್ವಲ್ಪ ಕೋಲ್ಡ್ ಎಲ್ಲ ಹೋಗಲಿ ಅಂತೇಳಿ. ಮತ್ತು ಆ ಬೇಬಿ ಕಾರ್ನ ಸ್ವಲ್ಪ ನೀರಲ್ಲೂ ಸಹ ನೆನೆಸಿ ಇಟ್ಕೊಳ್ತಾ ಇದ್ದೀನಿ, ಕೋಲ್ಡು ಸಹ ಹೋಗುತ್ತೆ, ಹಾಗೆಯೇ ನೀರಲ್ಲಿ ಸಹ ಕ್ಲೀನ್ ಮಾಡ್ಕೊಂಡಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಪಾಸ್ತಾವನ್ನು ಬೇಯೋದಕ್ಕೆ ಅಂತೇಳಿ ನೀರನ್ನು ಸಹ ಇಟ್ಕೊಂಡಿದ್ದೀನಿ. ಅದು ಕಾಯುವಷ್ಟರಲ್ಲಿ ನಾನು ತರಕಾರಿಗಳನ್ನೆಲ್ಲನೂ ಸಹ ಕಟ್ ಮಾಡ್ಕೋಬೋದು ಅಂತೇಳಿ ಎಲ್ಲವನ್ನು ಸಹ ಫ್ರಿಜ್ಜಿಂದ ತೆಗೆದುಬಿಟ್ಟು ಹೊರಗಡೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಪಾಸ್ತಾವನ್ನು ಬೇಯಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನೀರನ್ನು ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದು ಸಹ ಚೆನ್ನಾಗಿ ಕುದಿ ಬಂದಿತ್ತು. ಇವಾಗ ನಾನು ಪಾಸ್ತಾವನ್ನು ಸಹ ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಪಾಸ್ತಾವನ್ನು ಬೇಯಿಸ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಮಗೆ ನೀಟಾಗಿ ಪಾಸ್ತಾ ರೆಡಿ ಆಗೋದಿಲ್ಲ, ಅಲ್ಲೇ ತುಂಬ ಮುದ್ದೆ ಥರ ಆಗಿಬಿಟ್ರೆ. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ನಮಗೆ ಬಿಡಿ ಬಿಡಿಯಾಗಿ ಸಿಕ್ಕಿದ್ರೆ ಪಾಸ್ತಾನು ಸಹ ಚೆನ್ನಾಗಿ ರೆಡಿ ಆಗುತ್ತೆ. ಮತ್ತು ಚೆನ್ನಾಗಿ ಕಾದಿರ್ತಕ್ಕಂಥ ನೀರಿಗೆನೆ ಹಾಕಬೇಕು. ಇವಾಗ ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ಆಯಿಲು ಮತ್ತು ಉಪ್ಪನ್ನು ಸಹ ಇದ್ರ ಜೊತೆನೇ ಸೇರಿಸ್ಬಿಡ್ತಾ ಇದ್ದೀನಿ. ಬೇಯುವಾಗಲೇ ಈ ಥರ ಸೇರಿಸ್ಕೊಂಡ್ರೆ, ಆಯಿಲೆಲ್ಲ ಸೇರಿಸ್ಕೊಂಡ್ರೆ ನಮಗೆ ಬಿಡಿ ಬಿಡಿಯಾಗಿ ಸಿಗುತ್ತೆ ಅಂತೇಳಿ ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತಕ್ಕಂಥದ್ದೆಲ್ಲ ಏನು ಬೇಡ, ಯಾಕಂದರೆ ಪದೇ ಪದೇ ಉಕ್ಕು ಬರ್ತಾನೆ ಇರುತ್ತೆ, ಚೆಲ್ತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹಾಗೆಯೇ ಓಪನ್ ಆಗಿ ಇಟ್ಕೊಂಡೇ ಅದನ್ನು ನಿಧಾನಕ್ಕೆ ಬೇಯಿಸ್ಕೋಬೇಕು. ಒಂದೆರಡು ತಳ ಹತ್ತೋಂಥ ಚಾನ್ಸಸ್ ಸಹ ಇರುತ್ತೆ, ಹಾಗಾಗಿ ಈ ಥರ ನಾನು ಸ್ವಲ್ಪ ಸ್ಪೂನಲ್ಲಿ ಅದನ್ನು ತಿರುಗಿಸ್ಕೊಳ್ತಾ ಇರ್ತೀನಿ. ಇವಾಗ ಚೆನ್ನಾಗಿ ಬೆಂದಿದೆ, ಒಂದು 5 ನಿಮಿಷಗಳ ಕಾಲ ಬೆಂದ್ರೇ ಸಾಕು. ತುಂಬಾ ಚೆನ್ನಾಗಿ ಬೇಯೋ ತನಕ ಬಿಡ್ತಕ್ಕಂಥದ್ದು ಬೇಡ. ಇವಾಗ ಏನು ಮಾಡ್ತೀನಿ, ಇದನ್ನು ಬೇರೆ ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದು ಒಂದು 10 ನಿಮಿಷ ಆಯಿತು, ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ಆಯಿತು. ಇವಾಗ ಡೈರೆಕ್ಟಾಗಿ ನಾವು ಪಾಸ್ತಾವನ್ನು ರೆಡಿ ಮಾಡ್ಕೊಳ್ಬೋದು. ಮೊದಲಿಗೆ ಇಲ್ಲಿ ಒಂದು ಬಾಣಲಿಗೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೆಡ್ ಸಾಸ್ ಪಾಸ್ತಾವನ್ನು ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಸಾಸ್ಗಳನ್ನು ಯೂಸ್ ಮಾಡ್ತಾ ಇಲ್ಲ, ಟೊಮೊಟೊವನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ, ಇದೊಂಥರ ಡಿಫ್ರೆಂಟಾಗಿ. ಸೊ ಹಾಗಾಗಿ ಮೊದಲಿಲ್ಲಿ ನಾವು ಟೊಮೊಟೊವನ್ನು ಹುರ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನೊಂದು 3 ಟೊಮೊಟೊವನ್ನು ತಗೊಂಡಿದ್ದೆ, ಅದಷ್ಟನ್ನು ಸಹ ನೀಟಾಗಿ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಬೇಯಬೇಕಾದ್ರೇ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 7 ರಿಂದ 8 ಗೋಡಂಬಿಯನ್ನು ಸಹ ಅದರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪನ್ನೀರನ್ನು ಒಂದು 1/4 ಭಾಗದಷ್ಟು ಮಾತ್ರ ಇಲ್ಲಿ ಇದನ್ನೆಲ್ಲ ರುಬ್ಕೊಳ್ತೀನಿ. ಬೇಯಿಸ್ಕೊಂಡ್ಮೇಲೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 1/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು 3/4 ಭಾಗದಷ್ಟು ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಾನು ನೆಕ್ಸ್ಟ್ ಪಾಸ್ತಾ ಮಾಡುವಾಗ ಸೇರಿಸ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಅಷ್ಟೇ ತಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಿಪ್ಪೆ ಎಲ್ಲ ಬರೋ ತನಕ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಬೆಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಕೋದಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ತಣ್ಣಗಾದ್ಮೇಲೆ ಏನು ಮಾಡೋಣ, ಅದನ್ನು ನಾವು ರುಬ್ಕೊಳ್ಬೋದು. ಇವಾಗ ಇದನ್ನು ಒಂದು 10 ನಿಮಿಷಗಳ ಕಾಲ ನಾನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಆವಾಗಲೇ ಬೇಬಿ ಕಾರ್ನೆಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ ಅಲ್ಲ, ಅದಕ್ಕೆ ಸ್ವಲ್ಪ ಕೋಟಿಂಗನ್ನು ಮಾಡಬೇಕು ಫ್ರೈ ಮಾಡ್ಕೊಳ್ಳೋದಕ್ಕೆ ಮೊದಲೇ. ಹಾಗಾಗಿ ಇದನ್ನು ಆ ಕಡೆ ಶಿಫ್ಟ್ ಮಾಡಿಬಿಟ್ಟು ಇವಾಗ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕೋಟಿಂಗ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರನ್ನು ಇಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಇವಾಗಲೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಸಹ ಸೇರಿಸ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೋಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡುವಾಗ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು 5 ನಿಮಿಷಗಳ ಕಾಲ ಕೋಟಿಂಗ್ ಮಾಡಿ ಬಿಡಬೇಕು. ಅಷ್ಟರಲ್ಲಿ ನಾನು ಆವಾಗಲೇ ಮಾಡಿಟ್ಟಿದ್ದಂತಹ ಈ ಒಂದು ಟೊಮೊಟೊವನ್ನು ಹುರ್ಕೊಂಡಿದ್ದೆ ಅಲ್ವಾ, ಇದು ಸಹ ಚೆನ್ನಾಗಿ ತಣ್ಣಗಾಗಿತ್ತು. ಹಾಗಾಗಿ ಇದನ್ನು ಸಹ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಆ ಟೊಮೊಟೊವನ್ನು ಬಿಸಿ ಇದ್ದಾಗಲೇ ಸೇರಿಸೋದಕ್ಕೆ ಹೋಗಬೇಡಿ, ಎಲ್ಲ ಸಿಡಿಯುತ್ತೆ. ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಳ್ಳಿ. ಮತ್ತು ನೀರು ಅಷ್ಟೇ, ಫಸ್ಟೇ ಜಾಸ್ತಿ ಎಲ್ಲ ನೀರನ್ನು ಹಾಕೋದಕ್ಕೆ ಹೋಗಬೇಡಿ.
ಸ್ವಲ್ಪ ನೀರನ್ನು ಯೂಸ್ ಮಾಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀರನ್ನು ಯೂಸ್ ಮಾಡ್ಕೊಳ್ತಾ ಇರಿ. ಇಲ್ಲ ಅಂತ ಹೇಳಿದ್ರೆ ಸಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಇವಾಗ ಅದನ್ನೆಲ್ಲ ಜಾರ್ಗೆ ಸೇರಿಸಾದ ನಂತರ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ, ಹಾಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಚಿಲ್ಲಿ ಪೌಡ್ರನ್ನ. ಇದನ್ನು ರುಬ್ಕೊಳ್ಳೋದಕ್ಕೆ ಮೊದಲೇ ಇಲ್ಲಿ ಕ್ಯಾಪ್ಸಿಕಮನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅದು ಫ್ರೈ ಆಗ್ತಾ ಇರಲಿ ಅಷ್ಟು ತನಕ ರುಬ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಯಾವ ಬಾಣಲಿಯಲ್ಲಿ ಹುರ್ಕೊಂಡಿದ್ದೆ ಸೇಮ್ ಅದೇ ಬಾಣಲಿಯನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಒಂಚೂರು ಜೀರಿಗೆಯನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದೆರಡು ಈರುಳ್ಳಿಯನ್ನು ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬೆಲ್ ಪೆಪ್ಪರ್ಸ್ಗಳನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರೆಡ್ ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ಇತ್ತು, ಸೊ ಹಾಗಾಗಿ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಲರ್ಫುಲ್ಲಾಗಿ ಕೊಟ್ಟರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗಾಗಿ ನಾನು ಈ ರೀತಿ ತಗೊಂಡು ಬರಬೇಕಾದ್ರೇ ಕಲರ್ಫುಲ್ಲಾಗಿರ್ತಕ್ಕಂಥದ್ದನ್ನು ಸಹ ತಗೊಂಡು ಬಂದಿರ್ತೀನಿ. ಇವಾಗ ಇದನ್ನು ಚೂರು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಳ್ಳುವಷ್ಟರಲ್ಲಿ ನಾನು ಆವಾಗಲೇ ಟೊಮೊಟೊವನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ರುಬ್ಬಿ ರೆಡಿ ಮಾಡ್ಕೊಳ್ತೀನಿ. ಇವಾಗ ಇದನ್ನು ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಕ್ಯಾಪ್ಸಿಕಮ್ ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡೋದಕ್ಕೆ ಹಾಕಿದ್ದೆ ಅಲ್ವಾ, ತುಂಬ ಚೆನ್ನಾಗಿ ಬೇಯ್ತಕ್ಕಂಥದ್ದೆಲ್ಲ ಏನು ಬೇಡ, ಸ್ವಲ್ಪನೇ ಫ್ರೈ ಆಯ್ತಿದ್ದಂಗೆ ಇವಾಗ ನಾನು ಏನು ರುಬ್ಕೊಂಡಿದ್ದೆ ಅದನ್ನು ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಚೆನ್ನಾಗಿ ನಾನು ಹುರ್ಕೊಂಡಿರೋದ್ರಿಂದ ಮತ್ತೆ ಜಾಸ್ತಿ ಉರಿತಕ್ಕಂಥ ಅವಶ್ಯಕತೆ ಎಲ್ಲ ಏನೂ ಇರಲ್ಲ. ಈ ರೀತಿಯಾಗಿ ಪೇಸ್ಟ್ ರೆಡಿಯಾಗಿದೆ. ಈ ರೀತಿಯಾಗಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ಪಾಸ್ತಾವನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಸೇಮ್ ಪೇಸ್ಟ್ಗೆ ಪಾಸ್ತಾವನ್ನು ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಆಲ್ರೆಡಿ ಇದನ್ನು ಪನ್ನೀರನ್ನು ಉಳಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ, ಕ್ಯೂಬ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದೆ ಅಲ್ವಾ, ಅದನ್ನು ಸಹ ನಾನು ಇಲ್ಲಿದ್ರ ಜೊತೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋ ತನಕ ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಕ್ಕೊಂಡೇ ಬೇಯಿಸ್ಕೊಳ್ತಾ ಇದ್ದೀನಿ. ಜ್ಯೂಸಿಯಾಗಿ ಮಾಡ್ಕೋಬೇಕಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳಿ. ನಾನು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಅದ್ರ ನೀರನ್ನು ಸಹ ಸೇರಿಸ್ಕೊಂಡೆ. ಇವಾಗ ಒಂದೇ ಒಂದು ಸ್ಲೈಸ್ ಅಷ್ಟು ನಾನಿಲ್ಲಿ ಚೀಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾರಿಗೆನೋ ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇರ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತಲ್ವ ಆ ಥರನೇ ಬರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಆಲ್ರೆಡಿ ಉಪ್ಪೆಲ್ಲ ಮೊದಲೇ ಸೇರಿಸ್ಕೊಂಡಿದ್ದೆ ಅಲ್ವ ಪಾಸ್ತಾಗೆಲ್ಲ, ಹಾಗಾಗಿ ರುಚಿಗೆ ತಕ್ಕಷ್ಟು ಕೊನೆಯದಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಪಾಸ್ತಾ ಕೂಡ ರೆಡಿ ಆಗುತ್ತೆ. ಹೇಗೂ ಬರ್ಡೇ ಇತ್ತಲ್ವ, ಅವನು ನಂಗೆ ಪಾಸ್ತಾ ಬೇಕಂತ ಕೇಳ್ತಾ ಇದ್ದ, ಹಾಗಾಗಿ ಸರಿ ಅವ್ರಿಗೆ ಏನು ಇಷ್ಟ ಅನಿಸುತ್ತೋ ಅದನ್ನೇ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪ್ರಿಪೇರನ್ನು ಮಾಡಿಕೊಂಡೆ. ಇವಾಗ ಇದು ಸಹ ರೆಡಿ ಆಯಿತು. ಇದನ್ನು ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಬೇಯೋದಕ್ಕೆ. ಇವಾಗ ನಾನು ಬೇಬಿ ಕಾರ್ನನ್ನು ಕೋಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಇವಾಗ ಫ್ರೈ ಮಾಡ್ಕೊಬಿಡ್ತೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಯಿಲಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಕೋಟಿಂಗ್ ಮಾಡಿ ಇಟ್ಕೊಂಡಿದ್ದಂತಹ ಬೇಬಿ ಕಾರ್ನನ್ನು ಸಹ ಇಲ್ಲಿ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಎಲ್ಲನೂ ಸಹ ಕಪ್ಪಗಾಗೋ ತನಕ ಒಂದು ಸ್ವಲ್ಪ ಜಾಸ್ತಿ ಬ್ರೌನ್ ಬರೋ ತನಕ ಹುರ್ಕೊಂಡ್ರೆ ನಮಗೆ ಆ ಒಂದು ಇದು ಕೂಡ ಫ್ರೈ ಕೂಡ ರೆಡಿ ಆಗಿಬಿಡುತ್ತೆ. ಆನಿಯನ್ ಕಪ್ಪಾಗೋ ತನಕನೂ ಗೊತ್ತಾಗುತ್ತಲ್ವ, ಆನಿಯನ್ ಎಷ್ಟು ಚೆನ್ನಾಗಿ ಕಪ್ಪಾಗುತ್ತೋ ಅಲ್ಲಿ ತನಕನೂ ನಿಧಾನಕ್ಕೆ ಹುರ್ಕೊಂಡ್ರೆ ಲೋ ಫ್ಲೇಮಲ್ಲಿ ನಮಗೆ ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಈ ಹಸಿದಿರಬೇಕಾದ್ರೆ ಹುರ್ಕೊಳ್ಳೋದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಸ್ಟೀಮ್ ಮಾಡಿ ಇದನ್ನು ಬೇಯಿಸ್ಕೊಂಡು ಅದಾದ ನಂತರನೂ ಸಹ ಏನು ಮಾಡ್ಬೋದು, ನಾವು ಇದನ್ನು ಹುರ್ಕೋಬೋದು. ಬಟ್ ಎರಡೂ ಬೇರೆ ಬೇರೆ ಥರದ ಟೇಸ್ಟ್ ಇರುತ್ತೆ. ಈ ರೀತಿ ರಾಗಿ ಹುರ್ಕೊಂಡ್ರೆ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸ್ಟೀಮ್ ಮಾಡಿಬಿಟ್ಟು ಹುರ್ಕೊಂಡ್ರೆ ಅಷ್ಟೊಂದು ಕ್ರಿಸ್ಪಿ ಬರಲ್ಲ, ಬಟ್ ಚೆನ್ನಾಗಿ ಬೆಂದಿರುತ್ತೆ. ಯಾವ ಥರ ಬೇಕಂತ ಅನ್ಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಬಹುದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕೊನೆಯದಾಗಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅವರಿಗೇನೋ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕೊನೆಯದಾಗಿ ಏನು ಮಾಡ್ತಾ ಇದ್ದೀನಿ, ಇನ್ನೊಂದು ಟೈಮ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಮಾಡ್ಕೊಬಿಟ್ರೆ ಬೇಬಿ ಕಾರ್ನ್ ಫ್ರೈ ಕೂಡ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದೇ ರೀತಿಯಾದಂಥ ರೆಸಿಪೀಸನ್ನು ಮಾಡ್ಕೊಡೋದ್ರ ಬದಲು ಡಿಫ್ರೆಂಟಾಗಿ ಟ್ರೈ ಮಾಡಿ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿವಾಗ ಅದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಂತೂ ತುಂಬ ಚೆನ್ನಾಗೇ ಬಂದಿತ್ತು, ಯಾಕಂದರೆ ಚೀಸು ಮತ್ತು ಪನ್ನೀರು ಎಲ್ಲವನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಸಹ ಇಷ್ಟ ಆದರೆ ಟ್ರೈ
ಮಾಡಿ ಹಾಗೆಯೇ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನನಗೂ ಸಹ ತಿಳಿಸಿ. ಮಕ್ಳಿಗೂ ಸಹ ಟಿಫನ್ ಎಲ್ಲ ಕೊಟ್ಟಿದ್ದಾಯಿತು. ಕೊಟ್ಬಿಟ್ಟು ನಾನು ಸಹ ಊರಿಗೆ ಹೊರಡಬೇಕಿತ್ತಲ್ಲ, ಹಾಗೆ ಅವ್ನಿಗೆ ಬರ್ಡೇ ಇತ್ತಲ್ವ, ಅವನಿಗೂ ಸ್ವಲ್ಪ ಆಯಿಲ್ ಮಸಾಜನ್ನು ಮಾಡೋಣ. ಯಾವಾಗಲೂ ಅಷ್ಟೇ ಬರ್ಡೇ ಇರಬೇಕಾದ್ರೆ ಹಬ್ಬಗಳಲ್ಲೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಚ್ತಾ ಇರ್ತೀನಿ. ಹಾಗಾಗಿ ಆಯಿಲ್ ಮಸಾಜ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ಬಾಕ್ಸ್ಗೆಲ್ಲ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ದೊಡ್ಡ ಹುಡುಗನೇ ಎಲ್ಲನೂ ಸಹ ಪ್ರಿಪೇರ್ ಮಾಡ್ಕೊಳ್ತಾನೆ, ಯಾವಾಗಲಾದರೂ ಟೈಮ್ ಇಲ್ಲ ಅಂತ ಹೇಳಿದ್ರೆ. ಹಾಗಾಗಿ ಮತ್ತೆ ಅದು ಸ್ವಲ್ಪ ಬಿಸಿ ಬಿಸಿ ಇರುವಾಗ ಬಾಕ್ಸ್ಗೆಲ್ಲ ಹಾಕೋದಿಕ್ಕಾಗಲ್ಲ ಅಲ್ಲ, ಸೊ ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇವನಿಗೆ ಆಯಿಲ್ ಮಸಾಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಯಾಕೋ ಗೊತ್ತಿಲ್ಲ, ಇವನು ಬೆಳಗ್ಗೆಯಿಂದನೂ ಸಹ ಅಳ್ತಾನೆ ಇದ್ದ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ಮತ್ತು ನಾನು ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸಹ ರೆಡಿ ಆಗ್ತಾ ಇದ್ದೆ ಅಲ್ವಾ, ಸೊ ಹಾಗಾಗಿ ಊರಿಗೆ ಹೋಗ್ತಾಳೆ ಅಂತನೋ ಏನೋ ನಾನು ಸರಿ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಬಿಡು ನಿನ್ಗೂ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೆ, ಕಳಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಅಂತ ಹ್ಯಾಪಿಯಾಗಿಯೇ ರೆಡಿ ಆಗ್ತಿದ್ದ, ಊರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಸರಿ ನಳ್ತಾನೆ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ದೆ. ಹಂಗಾಗಿ ಸ್ವಲ್ಪ ಖುಷಿಯಾಗಿ ಎಣ್ಣೆ ಎಲ್ಲ ಆಯಿಲೆಲ್ಲ ತಿಕ್ಕಿಸ್ಕೊಂಡು ಮಸಾಜ್ ಮಾಡಿಸ್ಕೊಳ್ತಾ ಇದ್ದ. ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾಯಿತು, ಅವನಿಗೂ ಸಹ ರೆಡಿ ಮಾಡಿದೆ. ಬಟ್ ನಾನು ರೆಡಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಹೋದೆ ಅಲ್ವಾ, ಹಾಗಾಗಿ ತುಂಬ ಜಾಸ್ತಿ ಅಳೋದಕ್ಕೆ ಶುರು ಮಾಡಿಬಿಟ್ಟ. ನಾನು ಊರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಮತ್ತು ಬರ್ಡೇ ದಿನ ಏನು ಕಳಿಸೋದು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಲೇಬೇಕಾಯಿತು. ನಾನು ಒಂದು 2 days ಊರಲ್ಲೇ ಸ್ಟೇ ಮಾಡೋದಿತ್ತು. ಸರಿ ಇನ್ನು ಚಿಕ್ಕ ಹುಡುಗ ಎಲ್ಲ ಬಿಟ್ಟು ಹೋದರೆ ಸ್ವಲ್ಪ ಇರೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ದೊಡ್ಡ ಹುಡುಗನಿಗೆ ಇವನನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಒನ್ ಡೇ ಎಲ್ಲ ಬೆಳಗ್ಗೆ ಹೋಗಿ ಈವ್ನಿಂಗ್ ಎಲ್ಲ ಬಂದುಬಿಡ್ತೀವಿ ಅನ್ನೋದಾದರೆ ಸ್ವಲ್ಪ ಮೇಂಟೈನ್ ಮಾಡಿ ಅವನ ಮನೇಲಿದ್ದರೆ ನೋಡ್ಕೊಳ್ತಾ ಇರ್ತಾನೆ. ಅಥವಾ ಸ್ಕೂಲ್ಗೇನಾದರೂ ಹೋಗ್ಬಿಟ್ಟು ಏನಾದರೂ ಬಂದರೆ ಬರುವ ಅಷ್ಟರಲ್ಲಿ 1 hour 2 hour ಏನು ಮಾಡ್ತಾನೆ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಳ್ತಾನೆ. ಬಟ್ ಪೂರ್ತಿ ಡೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸರಿ. ಮತ್ತು ತುಂಬಾ ಅಳ್ತಾ ಇದ್ದ ಅಲ್ವಾ, ಬಂದೆಲ್ಲ ಗಲಾಟೆ ನಾನು ಇಲ್ದಿರುವಾಗೆಲ್ಲ ಗಲಾಟೆ ಶುರು ಮಾಡಿದ್ರೆ ಅವನಿಗೂ ಸಹ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅವನಿಗೂ ಸಹ ರೆಡಿ ಮಾಡಿದೆ. ಲಾಸ್ಟ್ ಮೂಮೆಂಟ್ ತನಕನೂ ಸ್ವಲ್ಪ ಕಳ್ಸೋದಕ್ಕೇ ಟ್ರೈ ಮಾಡಿದೆ, ಸ್ಕೂಲ್ಗೆ ಹೋಗ್ಬಿಟ್ಟು ಬರಲಿ ಅಂತೇಳಿ. ಮತ್ತು ಇನ್ನೊಂದು ಟೈಮ್ ನಾನು ಈವ್ನಿಂಗೇ ಹೋಗೋಣ, ಇವ್ನು ಸ್ಕೂಲ್ಗೆ ಹೋಗ್ಬಿಟ್ಟು ಬರಲಿ ಕರ್ಕೊಂಡೇ ಹೋಗೋಣ ಅನ್ನೋ ಪ್ಲ್ಯಾನಲ್ಲೂ ಸಹ ಇದ್ದೆ. ಮತ್ತು ಆಮೇಲೆ ಟೈಮ್ ಆಗಿಬಿಡುತ್ತೆ, ಹೇಗೂ ಬಸ್ಸಲ್ಲಿ ಹೋಗೋ ಅಂಥದ್ದು ಇತ್ತಲ್ವ, ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸರಿ ಕೊನೆಯದಾಗಿ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾಯಿತು. ಮತ್ತು ತುಂಬ ಖುಷಿಯಾಗಿಬಿಡ್ತು ಅವನಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ. ಸ್ಕೂಲ್ಗೆ ಚಾಕ್ಲೇಟ್ಗಳನ್ನ ಕೊಡ್ತೀವಲ್ವ ಮಕ್ಕಳಿಗೆ, ಚಾಕ್ಲೇಟ್ ಎಲ್ಲ ಇವಾಗ ಒಬ್ರದ್ದು ಇಬ್ಬರದು ಯಾರ್ದಾದ್ರೂ ಇದ್ದರೆ ದಿನ ಚಾಕ್ಲೇಟ್ಗಳನ್ನ ತಿಂತಾನೇ ಇರ್ತಾರೆ. ಹಾಗಾಗಿ ಸ್ವಲ್ಪ ಹೆಲ್ತ್ ವಿಷಯ ನೋಡಿದ್ರೆ ಅದೇನು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೆ, ನಾನು ಚಿಕ್ಕಿಯನ್ನು ತಗೊಂಡು ಬಂದಿದ್ದೆ. ಮಕ್ಕಳಿಗೆಲ್ಲ ಚಾಕ್ಲೇಟ್ ಬದಲು ಇದನ್ನು ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದನ್ನು ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೆ. ಅವನು ಹೇಗೂ ನಾನು ಹೋಗಲ್ಲ ಅಂತ ಹೇಳ್ದ ಅಲ್ವಾ, ಸರಿ ಮಂಡೇ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಇದನ್ನು ಮತ್ತೆ ಹಾಗೆಯೇ ಎತ್ತಿ ಇಟ್ಬಿಟ್ಟೆ. ಸುಮ್ಮನೆ ಹೋಗಲ್ಲ ಅಂತ ಹೇಳಿದ್ಮೇಲೆ ಹಿಂಸೆ ಮಾಡಿ ಕಳಿಸೋದಕ್ಕೆ ಆಗೋದಿಲ್ಲ, ಬಂದಮೇಲೂ ಅಳ್ತಾ ಇರ್ತಾನೆ. ಮತ್ತು ಕ್ಲಾಸಲ್ಲೂ ಸಹ ನೀಟಾಗಿ ಅವನು ಲೆಸನನ್ನು ಏನೂ ಕೇಳ್ಕೊಳ್ಳಲ್ಲ ಅಂಥೇಳಿ ಸರಿ ಅಂತ ಅದೆಲ್ಲ ಎತ್ತಿ ಇಟ್ಬಿಟ್ಟು ರೆಡಿ ಮಾಡಿಕೊಂಡು ನಾವು ಸಹ ಹೊರಟ್ವಿ. ಇವಾಗ ಬಸ್ಸಿಗೆ ಹೋಗ್ಬೇಕಿರೋದ್ರಿಂದ ಮತ್ತು ಇವಾಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ಯಾವ ಟೈಮಿಗೆಲ್ಲ ಬರುತ್ತೋ ಏನೋ ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಹೊರಟೆ. ಮತ್ತು ಅವ್ರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ರೋಡಲ್ಲೆಲ್ಲ ಆಟ ಆಡ್ಕೊಂಡು ಬರ್ತಾಯಿದ್ರು. ಮಕ್ಕಳಿಗೆ ಎಲ್ಲಾದರೂ ಹೋಗ್ತೀವಿ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತಲ್ವ, ಊರಿಗೆಲ್ಲ ಕರ್ಕೊಂಡೋದ್ರೆ. ನಮಗೂ ಚಿಕ್ಕವ್ರು ಇರಬೇಕಾದ್ರೆ ಎಲ್ಲಾದರೂ ಊರಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ತುಂಬ ಖುಷಿ ಆಗ್ತಿತ್ತು. ಸಂತೋಷ್ ಅವ್ರು ಏನಾದರೂ ಇದ್ದರೆ ಡ್ರಾಪ್ ಮಾಡ್ತಾಯಿದ್ರು. ಸ್ಟ್ಯಾಂಡ್ ತನಕ ಇವತ್ತು ಅವರು ಕೂಡ ಇರಲಿಲ್ಲ, ಸೊ ಆಟೋದಲ್ಲೇ ಹೋಗಬೇಕಿತ್ತು. ಹಾಗಾಗಿ ಮನೇಲೂ ಸ್ವಲ್ಪ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಒಂದು ಮಧ್ಯಾಹ್ನ ಅಷ್ಟರಲ್ಲಿ ನಾವು ಸಹ ಹೊರಟ್ವಿ. ನಾವು ರೀಚ್ ಆಗುವಷ್ಟರಲ್ಲಿ ಸುಮಾರು ಒಂದು ಸಾಯಂಕಾಲ 4ರಿಂದ 5 ಗಂಟೆ ಅಷ್ಟರಲ್ಲೇ ಆಗಿಬಿಡುತ್ತೆ. ಹಾಗಾಗಿ ಸರಿ ಇನ್ನು 4-5 ಗಂಟೆ ಅಂತ ನಾನು ನೋಡಿಕೊಂಡ್ರೆ ನೈಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಂತೂ ಇಂತೂ ಮಳೆ ಅಂತೂ ಬಂತು. ಕನಕಪುರದಿಂದ ಜಾಸ್ತಿ ಮಳೆ ಶುರು ಆಗಿಬಿಟ್ಟಿತ್ತು. ಅವತ್ತೆಲ್ಲ ಫುಲ್ಲು ಊರಲ್ಲೆಲ್ಲ ತುಂಬಾ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಚೆನ್ನಾಗಿತ್ತು ವೆದರ್ ಅಂತೂ. ಮಳೆಯಲ್ಲಿ ಜರ್ನಿ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ತಂಪಾಗೂ ಸಹ ಇತ್ತಲ್ವ, ಜರ್ನಿನೂ ಸಹ ತುಂಬ ಚೆನ್ನಾಗಂತ ಅನಿಸ್ತು. ನಾನು ಹೋಗುವಷ್ಟರಲ್ಲಿ ಮಳೆ ಎಲ್ಲ ಚೆನ್ನಾಗೇ ಸ್ಟಾಪ್ ಆಗಿತ್ತು. ಅಂತೂ ಇಂತೂ ನಾವು 2-3 ಬಸ್ಗಳನ್ನು ಹತ್ತಬೇಕಲ್ವ, ಹಾಗಾಗಿ ತುಂಬಾ ಲೇಟ್ ಆಗ್ತಾಯಿತ್ತು. ಮತ್ತು
ಹೊರಟ್ವಿ. ಮತ್ತು ರೋಡಲ್ಲಿ ಒಂದು ಆಕ್ಸಿಡೆಂಟು ಕೂಡ ಸಹ ನೋಡಿದ್ವಿ. ಅದು ನೋಡಿ ತುಂಬ ಪಾಪ ಸ್ಪಾಟ್ ಆಗಿಬಿಟ್ಟಿದ್ರು. ಈ ಮಳೆಗಳಲ್ಲೆಲ್ಲ ಹೊರಡುವಂಥ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಹೊರಡಿ. ಅದಾದಮೇಲೆ ಅಣ್ಣ ಈವ್ನಿಂಗು ಹೇಗೂ ಇಲ್ಲಿ ಬರ್ಡೇಯನ್ನು ಆಚರಣೆ ಮಾಡಲಿಲ್ಲ ಅಲ್ಲ, ಸೊ ಹಾಗಾಗಿ ಮಕ್ಳಿಗೆ ಅದೆಲ್ಲ ಕೇಕೆಲ್ಲ ಕಟ್ ಮಾಡಬೇಕು ಅನ್ನೋ ಖುಷಿ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಅಲ್ಲಿ ಸಹ ಕೇಕನ್ನು ತರಿಸಿದ್ರು. ಎಲ್ಲರೂ ಸೇರಿಕೊಂಡು ಕೇಕನ್ನು ಕಟ್ ಮಾಡಿಕೊಂಡು ಅವತ್ತಿನ ದಿನವನ್ನು ನಾವು ಕಂಪ್ಲೀಟನ್ನು ಮಾಡಿದ್ವಿ. ನಾವು ಬ್ಯಾಂಗ್ಳೂರಲ್ಲಿ ಮತ್ತೆ ಸೆಲೆಬ್ರೇಷನ್ ಮಾಡೋಣ ಹೋಗ್ಬಿಟ್ಟು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮತ್ತು ಅವತ್ತು ನಾವು ಇನ್ನೊಂದು 2 ಡೇಸ್ ಬಿಟ್ಟು ಅವ್ನು ಬರ್ಡೇ ಕೇಕೆಲ್ಲ ಕಟ್ ಮಾಡೋ ಅಷ್ಟೆಲ್ಲ ಅವ್ನಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೂ ಸಹ ಒಂದು ಟೈಮ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಹೇಗೂ ಇದ್ವಲ್ವ, ಎಲ್ಲರೂ ಸೇರಿದ್ವಿ ಅಲ್ವಾ, ಹಾಗಾಗಿ ಎಲ್ಲರೂ ಸಹ ಖುಷಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಷ್ಟೇ. ಕಟ್ಟನ್ನು ಮಾಡ್ಕೊಂಡು ತಿಂದ್ಬಿಟ್ಟು ಅವತ್ತಿನ ದಿನವನ್ನು ಮುಗಿಸ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಸಪೋರ್ಟು ಇದೇ ಥರನೇ ಇರಲಿ. ಥ್ಯಾಂಕ್ ಯು ಸೋ ಮಚ್.